ಎಲ್ಲ ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ಮಾಡ್ರಿ. ಇದು ಪ್ರತಿ ಸಲ ನವೋದಯ ಗಣಿತ ಬಿದ್ದೇ ಬೀಳ್ತದೆ. ಇದು ನವೋದಯಕ್ಕೆ 100% ಗಣಿತ ಬೀಳ್ತದೆ. ಯಾಕಂದ್ರೆ ಇವು ನಾಳೆ ನಿಮಗೆ ಡಿಸೆಂಬರ್ದಾಗ ಇವೆಲ್ಲ ಗಣಿತಗಳು ಪೇರೆಂಟ್ಸ್ ವಾಟ್ಸಪ್ ಗ್ರೂಪಿಗೆ ಹೋಗ್ತವೆ. ಆಮೇಲೆ ಎಲ್ಲರೂ ಯೂಟ್ಯೂಬ್ದಾಗೂ ನೋಡ್ತಿರ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಅದ. ಇದು ನವೋದಯ ಪೇಪರ್ಗಳು ನಡೆದಾವೆ. ಈಗ ನೋಡ್ರಿ, ಈಗ 87 ಮುಗಿದದ, 88 ಚಾಲು ಆಗ್ಯದ. ಜನವರಿ ಅನ್ನೋದ ಪೇಪರ್ ಮುಗಿದಿಂದ ಇನ್ನೂ ನಿಮಗೆ ಹೆಚ್ಚಿನ ಅಭ್ಯಾಸಗಳು, ಬೀಜಗಣಿತಗಳು, ಆಮೇಲೆ ಉಷ್ಣತೆ ಲೆಕ್ಕಗಳು, ಕೆಲಸದ ಲೆಕ್ಕಗಳು, ದಿನಗಳ ಲೆಕ್ಕಗಳನ್ನೆಲ್ಲ ಆ ಅನುಕ್ರಮ ನಂಬರ್ಗಳನ್ನು ನಾ ಮತ್ತೆ ಮಾಡ್ತೀನಿ. ಈಗ ಪೇಪರ್ ತಯಾರು ನಡೆದವ, ಇದ್ರ ಉಪಯೋಗ ತಗೋರಿ. ಯಾಕಂದ್ರೆ ಮುಂದೆ ನಿಮ್ಗೆ ಪರೀಕ್ಷೆ ಸರಿ ಬಂದಾಗ ಪೇಪರ್ ನಿಮ್ಗೆ ಅವಶ್ಯವಾಗಿ ಆಗ್ತದೆ. ಈಗ ಈ ಲೆಕ್ಕವನ್ನು ನೀವು ಬಿಡಿಸೋದಾದ್ರಿಂದ ನಾನು ಟ್ರಿಕ್ಸ್ ಮುಖಾಂತರ ಗಣಿತ ಹೇಳ್ತಾನೋ, ಯಾವೊಂದು ರೀತಿ ಪ್ರಕಾರನೂ ಗಣಿತಗಳನ್ನು ಹೇಳ್ತಾನೋ ಲಕ್ಷ್ಯ ಕೊಟ್ಟು ನೋಡಿ. ಇಲ್ಲಿ ಒಬ್ಬನು ತನ್ನ 16 ಮೀಟರ್ ಗುಂಡ್ಲೆ 9 ಮೀಟರ್ ಅಳತೆಯ ಆಯಾಕಾರದ ಅಂದ್ರು ಒಂದೇ, ಐತಾಕಾರದ ಅಂದ್ರು ಒಂದೇ ಆಯಾಕಾರದ ನಿವೇಶನವನ್ನು ಕೊಟ್ಟು ಅಷ್ಟೇ ವಿಸ್ತೀರ್ಣದ ವರ್ಗಾಕಾರದ ನಿವೇಶನವನ್ನು ಕೊಳ್ಳುತ್ತಾನೆ. ಹಾಗಾದರೆ ಕೊಂಡ ನಿವೇಶನದ ಸುತ್ತಳತೆ ಎಷ್ಟು? ಅಂದರೆ ಈಗ ನಾವು ಏನು ಮಾಡಬೇಕು, ಆಯತಾಕಾರದ ನಿವೇಶನದ ವಿಸ್ತೀರ್ಣವನ್ನು ತಕ್ಕೋಬೇಕು. ಯಾಕೆ ಹೇಳ್ತಾನಂದ್ರೆ ಮುಂದೆ ರೀತಿ ಪ್ರಕಾರನೂ ಹೇಳ್ತಾನೋ, ಟ್ರಿಕ್ಸ್ ಮುಖಾಂತರ ಹೇಳ್ತಾನೆ ನೋಡ್ರಿ. ಈಗ ಸದ್ಯ ಇದು ಉದ್ದ ಅಗಲಗಳು ಬೇರೆ ಅವ, ಅದಕ್ಕೆ ನೀವೇನು ಬರ್ಕೋತೀರಿ, ಆಯತದ ವಿಸ್ತೀರ್ಣ ಅಂತ ಬರ್ಕೋರಿ. ಯಾಕಂದ್ರೆ ಉದ್ದನು ಬೇರೆ ಅದ, ಅಗಲನು ಬೇರೆ ಅದ. ಆದ್ದರಿಂದ ನಾವೇನು ಬರಿಬೇಕು, ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಬರೋಬರಿ, ಆಯತದ ವಿಸ್ತೀರ್ಣ ಬರೋಬರಿ ಏನು, ಉದ್ದ ಗುಂಡ್ಲೆ ಅಗಲ, ಉದ್ದ ಗುಂಡ್ಲೆ ಅಗಲ. ಅಗಲ ಉದ್ದ ಎಷ್ಟದ 16 ಅದ, ಅಗಲ ಎಷ್ಟದ 9 ಅದ. 16 9 ಎಷ್ಟಾಯ್ತು, 144 ಆಯ್ತು. ಏನು ಚದರ ಮೀಟರ್. ಮಾನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋರಿ. ಮೀಟರ್ದಾಗ ಅಂದ್ರೆ ಅದನ್ನು ನೀವು ಚದರ ಮೀಟರ್ದಾಗೆ ಬರಿಬೇಕು. 16 9 144. ಈಗೇನಾಯ್ತು, ಆಯತದ ವಿಸ್ತೀರ್ಣದಷ್ಟೇ ಚೌಕದ ವಿಸ್ತೀರ್ಣ ಅಂದ್ರೆ ನೀವು ಇದನ್ನೇ ನೀವು ಚೌಕದ ವಿಸ್ತೀರ್ಣ ಅಂತ ಬರ್ಕೊಂಡ್ಬಿಡ್ರಿ. ಯಾಕೆ ಸಮನಾಗಿದೆ ಅಂದನಲ್ಲ, ಅಷ್ಟೇ ವಿಸ್ತೀರ್ಣ ಉಳ್ಳದ್ದು ತಗೋಬೇಕಾಗ್ಯದ ಅಂದ್ರೆ ನೀವು ಅದನ್ನು ಆಯತದ ವಿಸ್ತೀರ್ಣ ಇದ್ದದನ್ನು ಚೌಕದ ವಿಸ್ತೀರ್ಣ ಅಂತ ಬರ್ಕೊಂಡ್ಬಿಡ್ರಿ. ಯಾಕಂದ್ರೆ ಈಗ ನಿಮಗೆ ಚೌಕದ ವಿಸ್ತೀರ್ಣ ಅಂತ ಬರ್ಕೊಂಡ್ಬಿಡ್ರಿ. ಅಷ್ಟೇ ವಿಸ್ತೀರ್ಣದ ಅಂದಲ್ಲ, ಚೌಕದ ವಿಸ್ತೀರ್ಣ ಬರೋಬರಿ, ಚೌಕದ ವಿಸ್ತೀರ್ಣ ಬರೋಬರಿ 144 ಚದರ ಮೀಟರ್. ಯಾಕೆ ಅದನ್ನು ಬರ್ಕೊಂಡಿವಿ, ಅಷ್ಟೇ ವಿಸ್ತೀರ್ಣದ ಚೌಕಾಕಾರದ್ದು ಅವಾಗ ನಿವೇಶನ ಬೇಕಾಗ್ಯದ. ಚೌಕಾಕಾರದ ನಿವೇಶನ ಬೇಕಾಗ್ಯದ ಅಂದ್ರೆ ಈಗ ನೀವು ಸುತ್ತಳತೆ ತೆಗಿಬೇಕಾದ್ರೆ ಏನು ಮಾಡ್ಬೇಕು, ಚೌಕದ ವಿಸ್ತೀರ್ಣಕ್ಕೆ ವರ್ಗಮೂಲ ತೆಗೆದ್ರೆ ಏನು ಬರ್ತದ, ಭುಜ ಬರ್ತದ. ಚೌಕದ ಭುಜ ಬರೋಬರಿ, ಚೌಕದ ಭುಜ ಬರೋಬರಿ ಅಂದ್ರು ಒಂದೇ, ವರ್ಗದ ಭುಜ ಅಂದ್ರು ಒಂದೇ. ಚೌಕದ ಅಥವಾ ವರ್ಗ ದ ಭುಜ ಬರೋಬರಿ, ಭುಜ ಬರೋಬರಿ ವಿಸ್ತೀರ್ಣದ ವರ್ಗಮೂಲ, ವಿಸ್ತೀರ್ಣದ ವರ್ಗಮೂಲ. ನೋಡಿ ವಿಸ್ತೀರ್ಣ ಎಷ್ಟದ, 144 ಅದ. ಅದರ ವರ್ಗಮೂಲನ್ನ ನೀವು 2 ರೀತಿ ಒಳಗೆ ಮಾಡ್ಬೋದು. ಅವಿಭಾಜ್ಯ ಅಪವರ್ತನಗಳಿಂದನೂ ಮಾಡ್ಬೋದು, ಆಮೇಲೆ ನೀವು ಭಾಗಾಗ ಇದರ ಕ್ರಿಯೆದಿಂದನೂ ಮಾಡ್ಬೋದು. ಇದನ್ನು ತೋರಿಸ್ತೀನಿ ಹೆಂಗೆ ಮಾಡ್ಬೇಕನ್ನು. 144 2 ಗುಂಪಕ್ಕೆ ಇದನ್ನು ಹಾಕೋರಿ, ಸ್ಥಾನ ಹಾಕೋರಿ. ವರ್ಗ ಅಂಕಿಗಳಿಂದ ಭಾಗಿಸಿ ನೀವು ವರ್ಗಮೂಲ ತೆಗಿಬಹುದು. ಈಗ ವರ್ಗ ಅಂಕಿಗಳಂದ್ರೆ ನೋಡ್ರಿ, ಈಗ 2 ಈ ಕಡೆದು 2 ಸ್ಥಾನ ಹಾಕಿದ್ರಿ, ಒಂದಲ್ಲೇ 1 ಅಂಕಿಲೆ ಭಾಗಿಸ್ರಿ. ಯಾಕಂದ್ರೆ ನಿಮಗೆ ನಾ ಹೇಳಿದ ವರ್ಗ ಅಂಕಿಗಳಿಂದ ಅಂದ್ರೆ ಏನು, 1 ಗುಂಡ್ಲೆ 1, 2 ಗುಂಡ್ಲೆ 2, 3 ಗುಂಡ್ಲೆ 3 ಇಂಥ ಮಗ್ಗಿದಿಂದ ಭಾಗಿಸ್ಬೇಕಿತ್ತು. ವರ್ಗ ಅಂಕಿಗಳು 4 ಗುಂಡ್ಲೆ 4 ಇಂಥ ಅಂಕಿಗಳಿಂದೇ ಇದನ್ನು ಭಾಗಿಸ್ಬೇಕು. 1 ಒಂದ್ಲೆ 1 ಸೊನ್ನೆ ಉಳಿತು. ಈ 1ಅನ್ನು ನೀವು ಏನು ಮಾಡಬೇಕು, ಇದರಾಗ ಕೂಡಿಸ್ಕೋಬೇಕು. ಎಷ್ಟು ಬಂತು, 2 ಬಂತು. 2 ಅಂಕಿಗಳನ್ನ ಒಮ್ಮೆ ಹೇಳ್ಕೋರಿ. ನೋಡ್ರಿ, 2 4 ಹತ್ತದಿಲ್ಲ ನೋಡ್ರಿ, ಇಲ್ಲೂ 2 ಇಡಬೇಕು. ಇದೇ ಅಂಕಿನೇ ವರ್ಗ ಅಂಕಿ ಅಂತಾರೆ, ಇದಕ್ಕೆ 2 ಇಲ್ಲಿ ಇಡಬೇಕು. ಅಂದ್ರೆ 22 44 ಆಯ್ತು. ಅಂದ್ರೆ ನಿಮ್ಮ ವರ್ಗ ಅಂಕಿ ಅಂದ್ರೆ ಹೆಂಗೆ ಬಂತೀಗ, 12 ಗುಂಡ್ಲೆ 12
12 ಗುಂಡ್ಲೆ 12 ಬಂತು. ಈಗ ವರ್ಗಮೂಲ ತೆಗಿಬೇಕಾದ್ರೆ ಒಂದು 12 ನೀವು ಇಟ್ಕೊಂಡು ಬಿಡ್ರಿ. ಈಗ 12ಕ್ಕೆ ಏನು ಬಂತು, ಈಗ ಮೀಟರ್ ಅಂತ ಬಂತು. ಈಗ ವರ್ಗಮೂಲ ತೆಗೆದಾಗ ಅದು ಚದರ ಮೀಟ್ರ್ ಹೋಗಿಬಿಡ್ತು, ಮೀಟ್ರ್ ಬಂದುಬಿಡ್ತು. ವರ್ಗದ ಸುತ್ತಳತೆ ಸೂತ್ರ ಏನು ನೋಡ್ರಿ, ಹೆಸರುಗಳದ. ವರ್ಗದ ಸುತ್ತಳತೆ ಬರೋಬರಿ, ವರ್ಗದ ಸುತ್ತಳತೆ ಬರೋಬರಿ, ವರ್ಗದ ಸುತ್ತಳತೆ ಬರೋಬರಿ ಭುಜ ಗುಂಡ್ಲೆ 4, ಭುಜ ಗುಂಡ್ಲೆ 4. ಭುಜ ಎಷ್ಟದ 12 ಬಂದದ, ಗುಂಡ್ಲೆ 4 ಮಾಡ್ರಿ. 12 4 48 ಮೀಟರ್ ಅಂತ ಬರಿಬೇಕು, ಚದರ ಮೀಟರ್ ಬರಿಬಾರ್ದು. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ, 48 ಮೀಟರ್ ಉತ್ತರ ಸಂಖ್ಯೆ ಎ. ಟ್ರಿಕ್ಸ್ದಾಗ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನು, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಭಾಳ ಸರಳ. ಈಗ ಒಂದು ಆಯತಾಕಾರದ ವಿಸ್ತೀರ್ಣದಷ್ಟೇ ಚೌಕಾಕಾರದ ವಿಸ್ತೀರ್ಣಕ್ಕೆ ಸಮನಾಗಿದ್ದರೆ ಅಂತಂದ್ರೆ ಭುಜಗಳನ್ನ ಲಕ್ಷ್ಯ ಕೊಟ್ಟು ನೋಡ್ಬೇಕು ನೀವು. ಭುಜಗಳ ಅಳತೆಗಳು ಏನೋ ವರ್ಗ ಅಂಕೆವು ಎಲ್ಲೂ ನೋಡ್ರಿ. ಇದು ಇದ್ರದ್ದು 4 ಬರ್ತದೆ, ಇದ್ರದ್ದು 3 ಬರ್ತದೆ. ಇದ್ರದ್ದು 4, ಇದ್ರದ್ದು 3 ಎಷ್ಟಾಗ್ತದೆ? 4 3 12, 12 4 48 ಬಾಯಿಲಿಂದ ಇಡ್ಬೋದು. ಇದಕ್ಕೆ ಏನಂತಾರ, ನೀವು ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ, ಲಕ್ಷಗಟ್ಟಲೆ ಗಣಿತ ಬರ್ತಾವೆ ವಿದ್ಯಾರ್ಥಿಗಳು. ಕಲಿಬೇಕನ್ನೋ ಭಾವನಾದಿಂದ ನೋಡ್ಬೇಕು. ಈ ಗಣಿತಗಳು ಜೋಶಿ ಯೂಟ್ಯೂಬ್ ಚಾನಲ್ ಬರೀ ನವೋದಯ, ಆಮೇಲೆ ಬ್ಯಾಂಕಿನ ಪರೀಕ್ಷೆನೂ ಬರ್ತಾವ. ಎಲ್ಲ ಗಣಿತಗಳನ್ನ ವಿಡಿಯೋ ಮಾಡ್ಲಿಕ್ಕತ್ತೀನಿ, ಅದ್ರದ್ದು ಉಪಯೋಗ ತಗೋರಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ ನೋಡ್ರಿ. ಆಯತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಆಗಲ್ಲ 16 9 144. ಆಮೇಲೆ ಚೌಕದ ವಿಸ್ತೀರ್ಣ ಅಷ್ಟೇ ನಿವೇಶನದ ಅಂದ್ರೆ ಅಷ್ಟೇ ವಿಸ್ತೀರ್ಣದ 144 ಹಚ್ಕೋರಿ. ಅಷ್ಟೇ ಸುತ್ತಳತೆ ಅಂದ್ರೆ ಸುತ್ತಳತೆ ಹಚ್ಕೋರಿ. ಅಷ್ಟೇ ವಿಸ್ತೀರ್ಣದ ಅಂದ್ರೆ ನೀವು ಆಯತದ ವಿಸ್ತೀರ್ಣ ಅಂದ್ರೆ ಚೌಕದ ವಿಸ್ತೀರ್ಣ ಅಂತ ಬರ್ಕೋರಿ. ಎರಡೂ ಸಮಾನ. ಬೇಕಾದ್ರೆ ಅದನ್ನರೇ ತಗೋರಿ, ಬೇಕಾದ್ರೆ ಅದನ್ನರೇ ತಗೋರಿ. ಚೌಕಾಕಾರ, ಚೌಕದ ವರ್ಗದ ಭುಜ ಬರೋ ವಿಸ್ತೀರ್ಣದ ವರ್ಗಮೂಲ. ಇವುಗಳನ್ನು ಹೆಂಗೆ ತೆಗಿಬೇಕು ಅಂದ್ರೆ ವರ್ಗ ಅಂಕಿಗಳಿಂದ ಭಾಗಿಸ್ಕೋತ ಹೋಗ್ರಿ. ಭಾಳ ಸರಳ ಇದೆ. ಇವತ್ತನ್ನು ನಾನು ನಿಮಗೆ ಭಾಳ ವರ್ಗಮೂಲ ಹಾಕಿದ್ದೆ ನಾ ಸೀರಿಯಲ್ದಾಗ. ನೋಡ್ರಿ ನೀವು ಎಷ್ಟು ಸರಳ ಆಗ್ಯಾವ. CBSE ಸೀರಿಯಲ್ ಅಂತ ಬರ್ತದೆ, ನೀವು ಅದನ್ನು ಅಭ್ಯಾಸ ಮಾಡ್ರಿ. ನೀವು ಭಾಳ ಸರಳ. ಈಗ ನೋಡ್ರಿ 12 ಗುಂಡ್ಲೆ 4 48 ಮೀಟರ್ ಆಯ್ತು. ಆಮೇಲೆ ಈಗ ಅವ್ರು ಏನು ಕೇಳ್ತಾರೆ, ನಿಮ್ಗೆ ಉತ್ತರ ಬೇಕಾಗ್ಯದ ಏನು, ಆ ಹೊಸ ನಿವೇಶನದ ಸುತ್ತಳತೆ ಬೇಕಾಗ್ಯದ. ಹೊಸ ನಿವೇಶನ ಸುತ್ತಳತೆ ವರ್ಗದ, ಅದು ಆಯ್ತಿಲ್ಲ, ಅದು ವರ್ಗದ. ಆ ವರ್ಗದ ಅಂದ್ರೆ ನೀವೇನು ಮಾಡಬೇಕು, ಗುಂಡ್ಲೆ 4 ಮಾಡಬೇಕು. ಸುತ್ತಳತೆ ಡೈರೆಕ್ಟ್ ಬರ್ತದೆ. ಇದು 4 ಇಟ್ಟು ಬಿಡ್ರಿ ನೀವು, ಮುಂದಿನ ಐಡಿಯಾ ತೋರಿಸ್ಕೊಂಡು. ಇವು ವರ್ಗ ಸಂಖ್ಯೆ ಹೌದಲ್ಲಿ ಇವು, ಇದನ್ನ ತಿಳ್ಕೊರಿ ಮೊದಲು. ಇದು ವರ್ಗ ಸಂಖ್ಯೆ ಅದ 16 ಅದ, ಇದರದ 4 ಇಡ್ರಿ. ಇದರ ವರ್ಗ ಸಂಖ್ಯೆ ಇಡ್ರಿ 3 ಇಡ್ರಿ. 4 3 12, 12 4 ಎಷ್ಟಾಯ್ತು? 48 ಮೀಟರ್. ನೋಡ್ರಿ, ಇದಕ್ಕಿಂತಲೂ ಸರಳ ಥಿಯರಿ ಯಾವ ನಿಮಗ ಇಲ್ಲ. ಕಲಿಯೋದು ಎಲ್ಲಿ ಹೋದ್ರು ರ್ಯಾಂಕ್ ಸ್ಟೂಡೆಂಟ್, ಎಲ್ಲಿ ಹೋದ್ರು ನೀವು ಈ ವಿಡಿಯೋಗಳನ್ನು ಕಲ್ತು ನೋಡ್ರಿ. ನೀವು ನಿಮ್ಮ ಶಾಲೆ ಒಳಗೆ ಬೆಲೆ, ಪೇರೆಂಟ್ಸ್ಗಳಿಗೆಲ್ಲ ಸನ್ಮಾನ ಮಾಡ್ತಾರೆ. ಕರೆಸ್ಕಿಸೆ ನಿಮ್ಮ ಹುಡುಗ ಫಸ್ಟ್ ಬಂದಾನ್ರಿ, ಕೋಚಿಂಗ್ ಕೊಡೋರು ಸುಮ್ಮ ಕೊಡ್ತಾರನ, ಅವ್ರು ಭಾಷಣ ಇರ್ತಾರೆ. ಗೌಡ್ರ ಹುಡುಗ ಫಸ್ಟ್ ಬಂದಾನು, ಗೌಡ್ರಿಗೆ ಕರೆಸಿ ಗೌಡ್ರು ಕೂಡಿಸಿ ಅವ್ರು ಕುರ್ಚಿ ಹಾಕಿ, ನಿಮ್ಮ ಹುಡುಗ ನಮ್ಮ ಶಾಲ್ಯಾಗ ಫಸ್ಟ್ ಬಂದಾನ್ರಿ, ನವೋದಯದಾಗ ಫಸ್ಟ್ ಬಂದಾನ್ರಿ, ಸೈನಿಕ್ ಸ್ಕೂಲ್ನಾಗ ಫಸ್ಟ್. ಅವರು ಒಂದು ಹೆಮ್ಮೆದಿಂದ ಎಲ್ಲರಿಗೂ ಬೆಲೆ. ವಿದ್ಯಾರ್ಥಿ ಶಾಣೆ ಅದ ಅಂದ್ರೆ ಮನೆ ಮಂದಿಗೆ ಖುಷಿ. ಅವನ ರಿಸಲ್ಟ್ ಆಗ್ಯದ, ನಮ್ಮ ವಿಡಿಯೋದಿಂದ ಆಗ್ಯದ, ನಮಗೂ ಖುಷಿ. ಪ್ರಯತ್ನಕ್ಕೆ ಖುಷಿ ಇರ್ತದೆ. ಯಾವಾಗೂ ಚೆನ್ನಾಗಿ ಅಭ್ಯಾಸ ಮಾಡ್ರಿ, ಚೆನ್ನಾಗಿ ತಿಳ್ಕೊರಿ. ಇನ್ನೊಂದ್ಸಲ ತಿಳಿಸಿ ಹೇಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಾವು ಸುತ್ತಳತೆಯನ್ನು ಕಂಡುಹಿಡಿದೆ ಹಂಗನ್ನೋದು ಇನ್ನೊಂದು ಕ್ಲೀವ್ ನಾನು ನಿಮಗೆ ತಿಳಿಸಿ ಹೇಳೋದು. ಬಯಲೇನೆ 4 1 3, ಇದರ ವರ್ಗ 4, ಇದರ ವರ್ಗ 3. 4 3 12 ಆಯ್ತು. ವರ್ಗದ ಸುತ್ತಳತೆಗೆ 4 ಗುಣಾಕಾರ ಮಾಡಿಬಿಡೋದು. 4 3 3 4 12 12 48 ಬಯಲಿಂದ ಉತ್ತರ ಬಂತು. ಈ ಗಣಿತಗಳನ್ನೆಲ್ಲ ರೀತಿ ಪ್ರಕಾರ ನೀವು ಗಣಿತ ಕಲ್ತಿರ್ಬೇಕು. ಮುಂದಿನ ಗಣಿತಗಳಂತ ಒಂದೊಂದರ ಮಾಡ್ರಿ. ಚಂದ ಫೇರ್ದಾಗ ಬಿಡಿಸ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಫೇರ್ದಾಗ ಬಿಡಿಸೋಡ್ರಿ ಅಂದ್ರೆ ಯಾವ ಗಣಿತ ಎಲ್ಲಿರ್ತದ ಅನ್ನೋದು ತಿಳಿದು ಬಿಡುತ್ತದೆ. ನೀವು
ಚೆನ್ನಾಗಿ ಫೇರ್ ನೋಟ್ಬುಕ್ದಾಗ ಬರ್ಕೊಡ್ರಿ.